ತಾಳಿದವನೇ ಬಾಳಿಯಾನು ಅನ್ನೋ ರೀತಿ ತಾಳಿದವನೇ ಸಿಎಂ ಆಗೋದು ಎಲ್ಲ ಸ್ಪಷ್ಟವಾಗ್ತಾ ಇದೆ. ಈಗ ಇದೇ ನಿಲುವಿಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಯಾವ ರೀತಿ ಅಂತಂದ್ರೆ, ನನ್ನನ್ನು ಬಿಟ್ರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ ಇಲ್ಲಿ? ಆಯ್ತಪ್ಪ, ಈಗ ಸಿದ್ದರಾಮಯ್ಯ ಅವರು ಈ ಪೀರಿಯಡ್ ಪೂರ್ತಿ ಮುಗಿಸ್ಬಿಡ್ಲಿ, ನೆಕ್ಸ್ಟ್ ಪೀರಿಯಡ್ ನಾನೇ ಅಲ್ವಾ? ಸಿದ್ದರಾಮಯ್ಯ ಅವರಂತೂ ಬರೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಾನೇ ಅಧಿಪತಿ ಆಗ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ, ಒಂದು ಇರಾದೆಗೆ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಹೀಗಾಗಿ ಎಲ್ಲವನ್ನು ಕೂಡ ಮೌನದಿಂದ ಗಮನಿಸ್ತಾ ಇದ್ದಾರೆ. ಆದ್ರೆ ಮುಂದೆ ಕಾಂಗ್ರೆಸ್ ಬಹುಮತದಿಂದ ಬರುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುಮತದಿಂದ ಬಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಅವ್ರು ಅನ್ಕೊಂಡ ರೀತಿಯಲ್ಲಿ ಸಿಎಂ ಆಗ್ಬಹುದು. ನನ್ನನ್ನ ಬಿಟ್ರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ? ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತ ಮಾತನ್ನ ಬಹಳ ಅದ್ಭುತವಾಗಿ ಡಿ.ಕೆ. ಶಿವಕುಮಾರ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು. ಪ್ರಯತ್ನ ವಿಫಲ ಆಗಬಹುದು, ಆದ್ರೆ ನಾನು ಏಕಾಗ್ರ ಚಿತ್ತದಿಂದ ಮಾಡಿದಂತಹ ಪ್ರಾಮಾಣಿಕ ಪ್ರಾರ್ಥನೆ ಏನಿದೆ ಅದು ಯಾವುದೇ ಕಾರಣಕ್ಕೂ ವಿಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾರ್ಥನೆಯಲ್ಲಿ ಬಲ ಇದೆ. ಆ ಪ್ರಾರ್ಥನೆಯನ್ನ ನಾನು ನಂಬ್ತೀನಿ. ಆ ಪ್ರಾರ್ಥನೆಯಿಂದಲೇ ನನಗೆ ಯಶಸ್ಸು ಸಿಗುತ್ತೆ ಎನ್ನುವಂತಹ ಒಂದು ವಿಶೇಷವಾದ ನಂಬಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಹೊಂದಿದ್ದಾರೆ. ಆ ಸಂದೇಶವನ್ನ ಕೊಟ್ಟಿದ್ರು. ಈ ಮೂಲಕ ಖಡಕ್ ಸಂದೇಶ ರವಾನಿಸಿದ್ದ ಡಿ.ಕೆ. ಶಿವಕುಮಾರ್ ತಮ್ಮ ರಾಜಕೀಯ ಪಟ್ಟುಗಳನ್ನ ಆರಂಭ ಮಾಡಿದ್ರು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ನನಗಿಂತ ಹಿರಿಯರೇ ಇಲ್ಲ ಅನ್ನುವಂತಹ ಒಂದು ಲಾಜಿಕ್ಗೆ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. ಈಗಲೇ ನನ್ನನ್ನ ಮುಂದಿನ ಸಿಎಂ ಅಂತ ಬಿಂಬಿಸಿ ಬಿಟ್ರೆ ಆಫ್ಟರ್ ಸಿದ್ದರಾಮಯ್ಯ ಯಾರು? ಒನ್ ಅಂಡ್ ಓನ್ಲಿ ಡಿ.ಕೆ. ಶಿವಕುಮಾರ್. ಹಿಂಗಾಗಿ ಈಗ ಸುಮ್ಮನೆ ಇದ್ದೇಬೇಡ, ಮುಂದೆ ನಾವೇ ಸಿಎಂ ಆಗೋಣ ಅಂತ ಹೇಳಿ. ಆದ್ರೆ ಆಗ್ಲೇ ನಾನು ಹೇಳ್ತಾ ಇದ್ನಲ್ಲ, ಸಿಎಂ ರೇಸಲ್ಲಿ ಇರುವಂತ ಎಂ.ಬಿ. ಪಾಟೀಲ್, ಮಹದೇವಪ್ಪ, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ಇತ್ಯಾದಿ ಕೆಲವು ನಾಯಕರಿದ್ದಾರೆ. ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನ ಕರ್ನಾಟಕ ಕಾಂಗ್ರೆಸ್ಗೆ ನಾನೇ ಭಾವಿ ನಾಯಕ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಅಂತೂ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ತಮಗೆ ತಾವೇ ಸರ್ಟಿಫಿಕೇಟ್ ಅನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಪರೋಕ್ಷ ಸಂದೇಶವನ್ನ ಈ ಮೂಲಕ ರವಾನಿಸುವಂತಹ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಸಿದ್ದು ಸಿಎಂ ಆಗಿ ಇನ್ನೇನು 2.5 ವರ್ಷ ತುಂಬುತ್ತೆ. ಮುಖ್ಯಮಂತ್ರಿ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ಈ ರೀತಿಯ ವಾಮಮಾರ್ಗಗಳು ಅಥವಾ ತಯಾರಿಯನ್ನ ಆರಂಭಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯ ಸಿಎಂ ಪಟ್ಟವನ್ನ ಬಿಟ್ಟು ಕೊಡದೇ ಇದ್ರೆ ಪ್ಲಾನ್ ಬಿ ರೆಡಿ ಆಗಿದೆ ಡಿ.ಕೆ. ಶಿವಕುಮಾರ್ ಅವರ ಹತ್ರ. ಅವರಾಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ಟು ಬಿಟ್ರೆ ನಮ್ದು ಯಾವುದೇ ರೀತಿಯ ತಕರಾರಿಲ್ಲ. ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಅದೇನಂತಂದ್ರೆ, ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ಲಿ, ಅವರಿಗೆ ಡಿಸ್ಟರ್ಬ್ ಮಾಡೋದೇ ಬೇಡ. 5 ವರ್ಷ ಸಿಎಂ ಅವರೇ ಮುಂದುವರಿಲಿ. ಸಿದ್ದರಾಮಯ್ಯ ಬಳಿಕ ಹೇಗಿದ್ರು ಡಿ.ಕೆ. ಶಿವಕುಮಾರೇ ನಾಯಕ. ನಾನೀಗ ಡಿಸಿಎಂ ಆದವನು ಮುಂದೆ ಸಿಎಂ ಆಗ್ಲೇಬೇಕಲ್ವಾ? ಅವಾಗ ಅವರೇ ಬಿಟ್ಟು ಕೊಡ್ತಾರೆ. ನನಗೂ ಒಂದು ಸಿಂಪತಿ ಬಂದಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ. ಸೊ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆ ಕಷ್ಟ ಆಗುತ್ತೆ. ನಾನು ತ್ಯಾಗರಾಜ ಅನಿಸ್ಕೊಂಡು ಜನರ ಮುಂದೆ ಹೋಗ್ಬಿಟ್ರೆ ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಕಾದು ನೋಡ್ತಾ ಇದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಹಗ್ಗ ಸಡ್ಲು ಬಿಟ್ಟು ಹೊಡೆಯೋದು ಅಂತ ಹೇಳಿ. ಹಂಗೆ ಈಗ ಹಗ್ಗ ಸಡ್ಲು ಬಿಟ್ಟು ಮುಂದೆ ಹೊಡೆಯೋ ಚಾನ್ಸ್ ನನಗೆ ಬರುತ್ತೆ, ಅವಾಗೆ ಹಗ್ಗ ಹೊಡೆಯೋಣ ಅಂತ ಹೇಳಿ ತಾಳಿದವನೇ ಬಾಳಿಯಾನು ಅನ್ನೋ ರೀತಿ ತಾಳಿದವನೇ ಸಿಎಂ ಆಗೋದು ಎಲ್ಲ ಸ್ಪಷ್ಟವಾಗ್ತಾ ಇದೆ. ಈಗ ಇದೇ ನಿಲುವಿಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಯಾವ ರೀತಿ ಅಂತಂದ್ರೆ, ನನ್ನನ್ನು ಬಿಟ್ರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ ಇಲ್ಲಿ? ಆಯ್ತಪ್ಪ, ಈಗ ಸಿದ್ದರಾಮಯ್ಯ ಅವರು ಈ ಪೀರಿಯಡ್ ಪೂರ್ತಿ ಮುಗಿಸ್ಬಿಡ್ಲಿ, ನೆಕ್ಸ್ಟ್ ಪೀರಿಯಡ್ ನಾನೇ ಅಲ್ವಾ? ಸಿದ್ದರಾಮಯ್ಯ ಅವರಂತೂ ಬರೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಾನೇ ಅಧಿಪತಿ ಆಗ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ, ಒಂದು ಇರಾದೆಗೆ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಹೀಗಾಗಿ ಎಲ್ಲವನ್ನು ಕೂಡ ಮೌನದಿಂದ ಗಮನಿಸ್ತಾ ಇದ್ದಾರೆ. ಆದ್ರೆ ಮುಂದೆ ಕಾಂಗ್ರೆಸ್ ಬಹುಮತದಿಂದ ಬರುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುಮತದಿಂದ ಬಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಅವ್ರು ಅನ್ಕೊಂಡ ರೀತಿಯಲ್ಲಿ ಸಿಎಂ ಆಗ್ಬಹುದು. ನನ್ನನ್ನ ಬಿಟ್ರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ? ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತ ಮಾತನ್ನ ಬಹಳ ಅದ್ಭುತವಾಗಿ ಡಿ.ಕೆ. ಶಿವಕುಮಾರ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು. ಪ್ರಯತ್ನ ವಿಫಲ ಆಗಬಹುದು, ಆದ್ರೆ ನಾನು ಏಕಾಗ್ರ ಚಿತ್ತದಿಂದ ಮಾಡಿದಂತಹ ಪ್ರಾಮಾಣಿಕ ಪ್ರಾರ್ಥನೆ ಏನಿದೆ ಅದು ಯಾವುದೇ ಕಾರಣಕ್ಕೂ ವಿಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾರ್ಥನೆಯಲ್ಲಿ ಬಲ ಇದೆ. ಆ ಪ್ರಾರ್ಥನೆಯನ್ನ ನಾನು ನಂಬ್ತೀನಿ. ಆ ಪ್ರಾರ್ಥನೆಯಿಂದಲೇ ನನಗೆ ಯಶಸ್ಸು ಸಿಗುತ್ತೆ ಎನ್ನುವಂತಹ ಒಂದು ವಿಶೇಷವಾದ ನಂಬಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಹೊಂದಿದ್ದಾರೆ. ಆ ಸಂದೇಶವನ್ನ ಕೊಟ್ಟಿದ್ರು. ಈ ಮೂಲಕ ಖಡಕ್ ಸಂದೇಶ ರವಾನಿಸಿದ್ದ ಡಿ.ಕೆ. ಶಿವಕುಮಾರ್
ತಮ್ಮ ರಾಜಕೀಯ ಪಟ್ಟುಗಳನ್ನ ಆರಂಭ ಮಾಡಿತು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ಎನಗಿಂತ ಹಿರಿಯರೇ ಇಲ್ಲ ಅನ್ನುವಂತಹ ಒಂದು ಲಾಜಿಕ್ಗೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಈಗಲೇ ನನ್ನನ್ನ ಮುಂದಿನ ಸಿಎಂ ಅಂತ ಬಿಂಬಿಸಿ ಬಿಟ್ರೆ ಆಫ್ಟರ್ ಸಿದ್ದರಾಮಯ್ಯ ಯಾರು? ಒನ್ ಅಂಡ್ ಓನ್ಲಿ ಡಿಕೆ ಶಿವಕುಮಾರ್. ಹಿಂಗಾಗಿ ಈಗ ಸುಮ್ಮನೆ ಇದ್ದೇ ಬೇಡ, ಮುಂದೆ ನಾವೇ ಸಿಎಂ ಆಗೋಣ ಅಂತ ಹೇಳಿ. ಆದ್ರೆ ಆಗ್ಲೇ ನಾನು ಹೇಳ್ತಾ ಇದ್ನಲ್ಲ, ಸಿಎಂ ರೇಸಲ್ಲಿ ಇರುವಂತ MB ಪಾಟೀಲ್, ಮಹದೇವಪ್ಪ, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ಇತ್ಯಾದಿ ಕೆಲವು ನಾಯಕರಿದ್ದಾರೆ. ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನ ಕರ್ನಾಟಕ ಕಾಂಗ್ರೆಸ್ಗೆ ನಾನೇ ಭಾವಿ ನಾಯಕ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಅಂತೂ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ತಮಗೆ ತಾವೇ ಸರ್ಟಿಫಿಕೇಟ್ ಅನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಪರೋಕ್ಷ ಸಂದೇಶವನ್ನ ಈ ಮೂಲಕ ರವಾನಿಸುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಸಿದ್ದು ಸಿಎಂ ಆಗಿ ಇನ್ನೇನು 2.5 ವರ್ಷ ತುಂಬುತ್ತೆ. ಮುಖ್ಯಮಂತ್ರಿ ಆಗೋದಕ್ಕೆ ಡಿಕೆ ಶಿವಕುಮಾರ್ ಈ ರೀತಿಯ ವಾಮಮಾರ್ಗಗಳು ಅಥವಾ ತಯಾರಿಯನ್ನ ಆರಂಭಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯ ಸಿಎಂ ಪಟ್ಟವನ್ನ ಬಿಟ್ಟು ಕೊಡದೇ ಇದ್ರೆ ಪ್ಲಾನ್ ಬಿ ರೆಡಿಯಾಗಿದೆ ಡಿಕೆ ಶಿವಕುಮಾರ್ ಅವರ ಹತ್ರ. ಅವರಾಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ಟು ಬಿಟ್ರೆ ನಮ್ದು ಯಾವುದೇ ರೀತಿಯ ತಕರಾರಿಲ್ಲ. ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅದೇನಂತಂದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ಲಿ, ಅವ್ರಿಗೆ ಡಿಸ್ಟರ್ಬ್ ಮಾಡೋದೇ ಬೇಡ. 5 ವರ್ಷ ಸಿಎಂ ಅವರೇ ಮುಂದುವರಿಲಿ. ಸಿದ್ದರಾಮಯ್ಯ ಬಳಿಕ ಹೇಗಿದ್ರು ಡಿಕೆ ಶಿವಕುಮಾರೇ ನಾಯಕ. ನಾನೀಗ DCM ಆದವನು ಮುಂದೆ ಸಿಎಂ ಆಗ್ಲೇಬೇಕಲ್ವಾ? ಅವಾಗ ಅವರೇ ಬಿಟ್ಟು ಕೊಡ್ತಾರೆ. ನನಗೂ ಒಂದು ಸಿಂಪತಿ ಬಂದಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ. ಸೊ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆ ಕಷ್ಟ ಆಗುತ್ತೆ. ನಾನು ತ್ಯಾಗರಾಜ ಅನಿಸ್ಕೊಂಡು ಜನರ ಮುಂದೆ ಹೋಗ್ಬಿಟ್ರೆ ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಕಾದು ನೋಡ್ತಾ ಇದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಹಗ್ಗ ಸಡ್ಲು ಬಿಟ್ಟು ಹೊಡೆಯೋದು ಅಂತ ಹೇಳಿ. ಹಂಗೀಗ ಹಗ್ಗ ಸಡ್ಲು ಬಿಟ್ಟು ಮುಂದೆ ಹೊಡೆಯೋ ಚಾನ್ಸ್ ನನಗೆ ಬರುತ್ತೆ, ಅವಾಗೆ ಹಗ್ಗ ಹೊಡೆಯೋಣ ಅಂತ ಹೇಳಿ ತಾಳಿದವನೇ ಬಾಳಿಯಾನು ಅನ್ನೋ ರೀತಿ ತಾಳಿದವನೇ ಸಿಎಂ ಆಗೋದು ಎಲ್ಲ ಸ್ಪಷ್ಟವಾಗ್ತಾ ಇದೆ. ಈಗ ಇದೇ ನಿಲುವಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಯಾವ ರೀತಿ ಅಂತಂದ್ರೆ, ನನ್ನನ್ನು ಬಿಟ್ರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ ಇಲ್ಲಿ? ಆಯ್ತಪ್ಪ, ಈಗ ಸಿದ್ದರಾಮಯ್ಯ ಅವರು ಈ ಪೀರಿಯಡ್ ಪೂರ್ತಿ ಮುಗಿಸ್ಬಿಡ್ಲಿ, ನೆಕ್ಸ್ಟ್ ಪೀರಿಯಡ್ ನಾನೇ ಅಲ್ವಾ? ಸಿದ್ದರಾಮಯ್ಯ ಅವರಂತೂ ಬರೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಾನೇ ಅಧಿಪತಿ ಆಗ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ, ಒಂದು ಇರಾದೆಗೆ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಹೀಗಾಗಿ ಎಲ್ಲವನ್ನೂ ಕೂಡ ಮೌನದಿಂದ ಗಮನಿಸ್ತಾ ಇದ್ದಾರೆ. ಆದ್ರೆ ಮುಂದೆ ಕಾಂಗ್ರೆಸ್ ಬಹುಮತದಿಂದ ಬರುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುಮತದಿಂದ ಬಂದ್ರೆ ಡಿಕೆ ಶಿವಕುಮಾರ್ ಅವರು ಅವ್ರು ಅನ್ಕೊಂಡ ರೀತಿಯಲ್ಲಿ ಸಿಎಂ ಆಗ್ಬಹುದು. ನನ್ನನ್ನ ಬಿಟ್ರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ? ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತ ಮಾತನ್ನ ಬಹಳ ಅದ್ಭುತವಾಗಿ ಡಿಕೆ ಶಿವಕುಮಾರ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು. ಪ್ರಯತ್ನ ವಿಫಲ ಆಗಬಹುದು, ಆದ್ರೆ ನಾನು ಏಕಾಗ್ರ ಚಿತ್ತದಿಂದ ಮಾಡಿದಂತಹ ಪ್ರಾಮಾಣಿಕ ಪ್ರಾರ್ಥನೆ ಏನಿದೆ ಅದು ಯಾವುದೇ ಕಾರಣಕ್ಕೂ ವಿಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾರ್ಥನೆಯಲ್ಲಿ ಬಲ ಇದೆ. ಆ ಪ್ರಾರ್ಥನೆಯನ್ನ ನಾನು ನಂಬ್ತೀನಿ. ಆ ಪ್ರಾರ್ಥನೆಯಿಂದಲೇ ನನಗೆ ಯಶಸ್ಸು ಸಿಗುತ್ತೆ ಎನ್ನುವಂತಹ ಒಂದು ವಿಶೇಷವಾದ ನಂಬಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಆ ಸಂದೇಶವನ್ನ ಕೊಟ್ಟಿದ್ರು. ಈ ಮೂಲಕ ಖಡಕ್ ಸಂದೇಶ ರವಾನಿಸಿದ್ದ ಡಿಕೆ ಶಿವಕುಮಾರ್ ತಮ್ಮ ರಾಜಕೀಯ ಪಟ್ಟುಗಳನ್ನ ಆರಂಭ ಮಾಡಿತು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ಎನಗಿಂತ ಹಿರಿಯರೇ ಇಲ್ಲ ಅನ್ನುವಂತಹ ಒಂದು ಲಾಜಿಕ್ಗೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಈಗಲೇ ನನ್ನನ್ನ ಮುಂದಿನ ಸಿಎಂ ಅಂತ ಬಿಂಬಿಸಿ ಬಿಟ್ರೆ ಆಫ್ಟರ್ ಸಿದ್ದರಾಮಯ್ಯ ಯಾರು? ಒನ್ ಅಂಡ್ ಓನ್ಲಿ ಡಿಕೆ ಶಿವಕುಮಾರ್. ಹಿಂಗಾಗಿ ಈಗ ಸುಮ್ಮನೆ ಇದ್ದೇ ಬೇಡ, ಮುಂದೆ ನಾವೇ ಸಿಎಂ ಆಗೋಣ ಅಂತ ಹೇಳಿ. ಆದ್ರೆ ಆಗ್ಲೇ ನಾನು ಹೇಳ್ತಾ ಇದ್ನಲ್ಲ, ಸಿಎಂ ರೇಸಲ್ಲಿ ಇರುವಂತ MB ಪಾಟೀಲ್, ಮಹದೇವಪ್ಪ, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ಇತ್ಯಾದಿ ಕೆಲವು ನಾಯಕರಿದ್ದಾರೆ. ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನ ಕರ್ನಾಟಕ ಕಾಂಗ್ರೆಸ್ಗೆ ನಾನೇ ಭಾವಿ ನಾಯಕ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಅಂತೂ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ತಮಗೆ ತಾವೇ ಸರ್ಟಿಫಿಕೇಟ್ ಅನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಪರೋಕ್ಷ ಸಂದೇಶವನ್ನ ಈ ಮೂಲಕ ರವಾನಿಸುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಸಿದ್ದು ಸಿಎಂ ಆಗಿ ಇನ್ನೇನು 2.5 ವರ್ಷ ತುಂಬುತ್ತೆ. ಮುಖ್ಯಮಂತ್ರಿ ಆಗೋದಕ್ಕೆ ಡಿಕೆ ಶಿವಕುಮಾರ್ ಈ ರೀತಿಯ ವಾಮಮಾರ್ಗಗಳು ಅಥವಾ ತಯಾರಿಯನ್ನ ಆರಂಭಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯ ಸಿಎಂ ಪಟ್ಟವನ್ನ ಬಿಟ್ಟು ಕೊಡದೇ ಇದ್ರೆ ಪ್ಲಾನ್ ಬಿ
ರೆಡಿಯಾಗಿದೆ ಡಿಕೆ ಶಿವಕುಮಾರ್ ಅವರ ಹತ್ರ. ಅವರಾಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟು ಬಿಟ್ರೆ ನಮ್ದು ಯಾವುದೇ ರೀತಿಯ ತಕರಾರಿಲ್ಲ. ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅದೇನಂತಂದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ಲಿ, ಅವರಿಗೆ ಡಿಸ್ಟರ್ಬ್ ಮಾಡೋದೇ ಬೇಡ. 5 ವರ್ಷ ಸಿಎಂ ಅವರೇ ಮುಂದುವರಿಲಿ. ಸಿದ್ದರಾಮಯ್ಯ ಬಳಿಕ ಹೇಗಿದ್ರು ಡಿಕೆ ಶಿವಕುಮಾರೇ ನಾಯಕ. ನಾನೀಗ ಡಿಸಿಎಂ ಆದವನು ಮುಂದೆ ಸಿಎಂ ಆಗ್ಲೇಬೇಕಲ್ವಾ? ಅವಾಗ ಅವರೇ ಬಿಟ್ಟು ಕೊಡ್ತಾರೆ. ನನಗೂ ಒಂದು ಸಿಂಪತಿ ಬಂದಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ. ಸೊ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆ ಕಷ್ಟ ಆಗುತ್ತೆ. ನಾನು ತ್ಯಾಗರಾಜ ಅನಿಸ್ಕೊಂಡು ಜನರ ಮುಂದೆ ಹೋಗ್ಬಿಟ್ರೆ ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಕಾದು ನೋಡ್ತಾ ಇದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಹಗ್ಗ ಸಡ್ಲು ಬಿಟ್ಟು ಹೊಡೆಯೋದು ಅಂತ ಹೇಳಿ. ಹಂಗೆ ಈಗ ಹಗ್ಗ ಸಡ್ಲು ಬಿಟ್ಟು ಮುಂದೆ ಹೊಡೆಯೋ ಚಾನ್ಸ್ ನನಗೆ ಬರುತ್ತೆ, ಅವಾಗೇ ಹಗ್ಗ ಹೊಡೆಯೋಣ ಅಂತ ಹೇಳಿ ಡಿಕೆ ಶಿವಕುಮಾರ್